ಜೇವರ್ಗಿಯಲ್ಲಿ ಸೆಪ್ಟೆಂಬರ್ 14ರಂದು ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿದೆ. ಜೇವರ್ಗಿ ಪಟ್ಟಣದಲ್ಲಿ 20 ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತ ಅತ್ಯಾಧುನಿಕ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾರಂಭೋತ್ಸವವನ್ನು ಸೆಪ್ಟೆಂಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಹಾಗೂ ಖ್ಯಾತ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಅವರು ತಿಳಿಸಿದರು. ಜೇವರ್ಗಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ನೂತನ ಆಸ್ಪತ್ರೆಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನುರಿತ ವೈದ್ಯರ ತಂಡವು ಸೇರಿ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಾವು ಆರಂಭಿಸುತ್ತಿದ್ದೇವೆ ಎಂದರು. ಆಸ್ಪತ್ರೆಯಲ್ಲಿನ ವೈದ್ಯರು ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪರಿಣಿತಿಯನ್ನು ಪಡೆದಿದ್ದು, ಎಲ್ಲರ ಸೇವೆಯನ್ನು ಪಡೆದುಕೊಂಡು ಈ ಭಾಗದ ರೋಗಿಗಳ ಸಮಸ್ಯೆಗಳಿಗೆ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಆಸ್ಪತ್ರೆಯು ದಿನದ 24 ಗಂಟೆಗಳ ಕಾಲ ಅವಧಿಯವರೆಗೂ ಸಹ ಸೇವೆ ಒದಗಿಸಲಿದೆ ಎಂದು ಅವರು ಹೇಳಿದರು. ತಾಲೂಕಿನ ಅನೇಕ ರೋಗಿಗಳು ಕಲಬುರಗಿ, ಸೊಲ್ಲಾಪುರ ಹಾಗೂ ಹೈದರಾಬಾದ್ಗೆ ಚಿಕಿತ್ಸೆ ಹೋಗುತ್ತಿದ್ದರು. ಈಗ ಅಂತಹ ಪರಿಸ್ಥಿತಿ ಇಲ್ಲ. ಎಲ್ಲ ಚಿಕಿತ್ಸೆಯನ್ನು ಸಹ ನೀಡುವಂತಹ ಆಸ್ಪತ್ರೆಗಳು ಪಟ್ಟಣದಲ್ಲಿವೆ. ಅದೇ ರೀತಿ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೂ ಸಹ ಸೇರಿದೆ. ಹೀಗಾಗಿ ಆಸ್ಪತ್ರೆಯ ಉಪಯೋಗ ತಾಲೂಕಿನ ಜನರು ಪಡೆಯಬೇಕು ಎಂದು ಅವರು ಮನವಿ ಮಾಡಿದರು. ನಾವು ಹಣ ಗಳಿಕೆಗಾಗಿ ಆಸ್ಪತ್ರೆಯನ್ನು ಪ್ರಾರಂಭಿಸಿಲ್ಲ. ಜನರ ಜೀವ ರಕ್ಷಣೆಗಾಗಿ ನಾವು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೇವೆ. ನಮ್ಮದು ಮೊದಲು ರೋಗಿಯ ಗುಣಮುಖತೆ ಒತ್ತು ಕೊಡುತ್ತೇವೆ, ನಂತರ ಹಣಕಾಸಿನ ವಿಚಾರ ಎಂದು ಅವರು ಹೇಳಿದರು. ನೂತನ ಆಸ್ಪತ್ರೆಯಲ್ಲಿ ಸರ್ಕಾರದ ಯೋಜನೆಗಳಿಗೂ ಸಹ ಜಾರಿಯಾಗಲಿವೆ. ಆ ಕುರಿತು ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ ಎಂದು ತಿಳಿಸಿದ ಅವರು, ದರಪಟ್ಟಿಯನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ಹಾಕಲಾಗುತ್ತಿದೆ. ರೋಗಿಯ ಉಪಚಾರದಲ್ಲಿ ಮಾತ್ರ ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಆಸ್ಪತ್ರೆಯಲ್ಲಿ ಆರ್ಥೋಪೆಡಿಕ್, ಜನರಲ್ ಸರ್ಜರಿ, ಐಸಿಯು, ಕ್ರಿಟಿಕಲ್ ಕೇರ್, ಜನರಲ್ ಮೆಡಿಸಿನ್, ಯೂರಾಲಜಿ, ಕಿಡ್ನಿ, ಹೃದ್ರೋಗ, ಪೀಡಿಯಾಟ್ರಿಕ್, ಕ್ಯಾನ್ಸರ್, ಸುಟ್ಟ ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿನ ಗಾಯಗಳಿಗೂ ಚಿಕಿತ್ಸೆ, ಆಕಸ್ಮಿಕ ಮತ್ತು ತುರ್ತು ಆರೈಕೆಯಂತಹ ಚಿಕಿತ್ಸೆಗಳು ಲಭ್ಯವಿದೆ ಎಂದು ಹೇಳಿದರು. ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳೊಂದಿಗೆ ಸಿಬ್ಬಂದಿಗಳು ಸೌಜನ್ಯದಿಂದ ವರ್ತಿಸುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಅವರು ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸಂಪರ್ಕ ವಿಭಾಗವನ್ನು ಸಹ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ನೂತನ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ಸೊನ್ನ ವಿರಕ್ತ ಮಠದ ಪೂಜ್ಯ ಶ್ರೀ ಡಾ. ಶಿವಾನಂದ ಮಹಾಸ್ವಾಮಿ, ಅಲಕೇರಿ ಯಲಗೋಡದ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು, ಶಹಾಪುರದ ಮಹಾಲ್ರೋಜದ ಶ್ರೀ ಮಲ್ಲಿಕಾರ್ಜುನ ಮುತ್ಯ, ನಾರಾಯಣಪುರದ ಶ್ರೀ ರಶೀದ್ ಮುತ್ಯ ಸಾನ್ನಿಧ್ಯ ವಹಿಸುವವರು. ಕಲಬುರಗಿ ಸಂಸದ ರಾಧಾಕೃಷ್ಣನ್ ದೊಡ್ಮನಿ, ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಶಾಸಕರಾದ ಡಾ. ಅಜಯ್ ಸಿಂಗ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಮಾಜಿ ಶಾಸಕರಾದ ದೊಡ್ಡಗೌಡ ಪಾಟೀಲ್ ನರಿಬೋಳ್, ಬಿಜೆಪಿ ಮುಖಂಡರಾದ ಶಿವರಾಜ ಪಾಟೀಲ್ ರದ್ದೆವಾಡಗಿ, ಮಾಜಿ ಸಚಿವರಾದ ರೇವುನಾಯಕ ಬೆಳಮಗಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಾಂತಪ್ಪ ಕೊಡಲಗಿ ಸೇರಿದಂತೆ ಅಧಿಕಾರಿಗಳು, ಗಣ್ಯರು ಆಗಮಿಸಲಿದ್ದಾರೆ ಎಂದು ಅವರು ಹೇಳಿದರು. ತಜ್ಞ ವೈದ್ಯರಿಂದ ಜೇವರ್ಗಿಯಲ್ಲಿ ಚಿಕಿತ್ಸೆ. ಆರ್ಥೋಪೆಡಿಕ್, ಬಿಪಿ, ಶುಗರ್, ಹೃದ್ರೋಗ, ಕಿಡ್ನಿ, ಕ್ಯಾನ್ಸರ್, ಪೀಡಿಯಾಟ್ರಿಕ್ ಸೇರಿದಂತೆ ಅನೇಕ ರೋಗಗಳಿಗೆ ಜೇವರ್ಗಿ ಪಟ್ಟಣದ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಲಬುರಗಿ, ಹೈದರಾಬಾದಿನ ಖ್ಯಾತ ತಜ್ಞ ವೈದ್ಯರು ವಾರಕ್ಕೊಮ್ಮೆ ಆಗಮಿಸಿ ತಪಾಸಣೆ ನಡೆಸಲಿದ್ದಾರೆ. ಎಲ್ಲ ರೋಗಕ್ಕೂ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಂದೇ ಸೂರಿನಡಿ ಚಿಕಿತ್ಸೆ ಸಿಗಲಿದೆ. ಆರೋಗ್ಯ ತಪಾಸಣೆ. ಆಸ್ಪತ್ರೆಯಲ್ಲಿ ಪ್ರಾರಂಭವಾದ ಮರುದಿನ ಸೆಪ್ಟೆಂಬರ್ 15 ಮತ್ತು 16ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳಬೇಕು. 2 ದಿನಗಳ ಶಿಬಿರದಲ್ಲಿ ರೋಗಿಗಳಿಗೆ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡುವ ಅಗತ್ಯವಿದ್ದರೆ ಅಂತವರಿಗೆ ರಿಯಾಯಿತಿ ದರದಲ್ಲಿ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಸೌಲಭ್ಯ: ಇಸಿಜಿ, 2D ಇಕೋ, ಅಲ್ಟ್ರಾ ಸ್ಕ್ಯಾನಿಂಗ್ ಮಷಿನ್, ಡಿಜಿಟಲ್ ಎಕ್ಸ್-ರೇ,
ಎಲ್ಲ ರೀತಿಯ ರಕ್ತ ತಪಾಸಣೆ ಸೌಲಭ್ಯ, ತುರ್ತು ಆಂಬ್ಯುಲೆನ್ಸ್ ಸೌಲಭ್ಯ ಹೊಂದಿದೆ. ಅವ್ರಿಗೆ ಗುಲ್ಬರ್ಗ ಹೋಗೋತನ ಅರ್ಧ ತಾಸು ಟ್ರೀಟ್ಮೆಂಟೇ ಆಗಲ್ಲ ರೀ. ದೇವರಿಗಿಲ್ಲಿಂದ ಗುಲ್ಬರ್ಗ ಹೋಗೋತನ ಟ್ರೀಟ್ಮೆಂಟ್ ಆಗ್ತಲ್ಲ, ಅಲ್ಲಿ ಹೋಗಿ ಹಾಸ್ಪಿಟಲ್ ಅಟ್ಯಾಚ್ ಆಗಿ ಮ್ಯಾಲೆ ಹೋಗಿ ಎಲ್ಲ ಇದು ಮಾಡ್ತಾರೆ. ಸೊ ಪ್ರೈಮರಿ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೀರಿಯಸ್ ಪೇಷಂಟಲ್ಲಿ ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಇರುತ್ತೆ ರೀ. ಸೊ ಆ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಏನು ಬ್ಲಡ್ ಸ್ಟಾಪ್ ಮಾಡೋದಾಗಲಿ, ಇನಿಷಿಯಲ್ ಇಂಜೆಕ್ಷನ್ ಕೊಡೋದಾಗಲಿ, ನಾವು ಅದನ್ನು ಇಲ್ಲೇ ಫೆಸಿಲಿಟಿ ಕೊಡ್ತೇವೆ. ಆದಷ್ಟು ಮಟ್ಟಿಗೆ ಮೈನರ್ ಸರ್ಜರೀಸ್ ಎಲ್ಲ ನಾವು ಇಲ್ಲೇ ಮಾಡಬೇಕು ಅಂತ ಒಂದು ಜೇವರ್ಗಿ ಜನತೆಗೆ ಇಲ್ಲೇ ಸಹಾಯ ಆಗಬೇಕು. ಒಂದು ಇಲ್ಲೇ ನಿಯರೆಸ್ಟ್ ಆಗ್ತದೆ ರೀ, ಅವ್ರ ಹಳ್ಳಿ ಸಮೀಪನೇ ಆಗ್ತದೆ. ಒಂದು ದುಡ್ಡು ಕಡಿಮೆ ಆಗ್ತದೆ, ಅವರಿಗೂ ಹೋಗೋರು ಬರೋರೆಲ್ಲ ಈಸಿ ಆಗ್ತದೆ, ಮತ್ತು ಕೇರ್ ಇಲ್ಲೇ ಕೊಡೋದಾಗುತ್ತೆ. ಏನಾದರೂ ಕಾಂಪ್ಲಿಕೇಟೆಡ್ ಇದ್ದಿದ್ರೆ ಆಗಲ್ಲ ಅಂತಂತಂದಿದ್ರೆ ನಾವು ಗುಲ್ಬರ್ಗ ಪ್ರೆಫರ್ ಮಾಡಬೇಕು ಅಂತ ಆ ಕಾನ್ಸೆಪ್ಟಿಂದ ಈ ಹಾಸ್ಪಿಟಲ್ ನಾವು ಸ್ಟಾರ್ಟ್ ಮಾಡ್ತೇವೆ. ಈಗ ನಾವು ಗ್ರ್ಯಾಂಡ್ ಬರ್ತೀವಿ. ಅದನಂತರ 15-16 2 ದಿನ ಫ್ರೀ ಕ್ಯಾಂಪ್ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಸೊ ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಬಡ ಜನರಿಗೆ ಏನೇ ಆಗಲಿ ಫಸ್ಟ್ ಬಂದು ಸಹಾಯ ಎಲ್ಲ ಮಂದಿಗೆ ಗೊತ್ತಾಗುತ್ತೆ ಫೆಸಿಲಿಟೀಸ್ ಇದೆ ಅದೆಲ್ಲ. ಈಗ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾವು ಇದು ಭಾಳ ಉದ್ದೇಶದಿಂದ ಮಾಡ್ತೀವಿ. ಅದ್ರ ಜೊತೆ ನಮಗೆ ಇವತ್ತು ಭಾಳ ಖುಷಿ ಆಯ್ತು, ನೀವೆಲ್ಲ ಬಂದಿದ್ದ ಸಲಕ್ಕೆ, ಎಲ್ಲ ನಮ್ಮ ಬಂದಿದ್ದ ಸಲಕ್ಕೆ. ಇದೇ ಥರ ಮುಂದೆಲ್ಲ ನಮಗೆ ಸಪೋರ್ಟ್ ಬೇಕು. ಈ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ಸ್ ಎಲ್ಲ ಡಾಕ್ಟರ್ಸ್ಗಳಿಂದ ನಮಗೆ ಸ್ಪಂದನೆ ಚೆನ್ನಾಗಿ ಸಿಗ್ತಿದೆ. ಕೊಳ್ಕೂರು ಅವರು ಸ್ಪಂದಿಸಿದ್ದಾರೆ, ಒಳ್ಳೆ ಸ್ಪಂದಿಸಿದ್ದಾರೆ. ಅದರಿಂದ ನಾವೆಲ್ಲ ಈಗ ಎಲ್ಲ ಟೀಮ್ ಆಗಿ ನಾವೆಲ್ಲ ವರ್ಕ್ ಮಾಡಬೇಕು ಅಂತ ICU 4 ಬೆಡ್ ICU ವಿತ್ ವೆಂಟಿಲೇಟರ್ ಸಪೋರ್ಟ್.